ಡಾಕ್ಟರ್ ರಾಜ್ಕುಮಾರ್ ಅಭಿಯಾನ ಸಂಘ ಅಧ್ಯಕ್ಷರು, ಕನ್ನಡ ಚಿತ್ರರಂಗದ ಒಂದು ಆಧಾರ ಸ್ತಂಭ ಅಂತ ಹೇಳ್ಬೋದು. ಅವ್ರು ಕೊಟ್ಟಿರುವಂಥ ಕೊಡುಗೆ, ಅವ್ರು ಮಾತಾಡೋ ರೀತಿ ನೋಡಿ ಗೊತ್ತಾದ ಎಷ್ಟು ಶ್ರಮ ಪಟ್ಟ್ಯಾರ ಅಂತ. ಸಾರಾಗೊಂದು ಅವರು ನಮ್ಮೆಲ್ಲ ಆಸ್ತಿ ಬಿಡಿ, ಅವ್ರ ಬಗ್ಗೆ ನಾನು ಪದೇ ಪದೇ ಹೇಳಲ್ಲ. ಬಟ್ ಇವತ್ತೊಂದು ಭಾಳ ಖುಷಿ ಆಯಿತು, ನಮ್ಮ ಶಂಕರ್ ನಾಗರವರು ಅವ್ರು ಏನೋ ಒಂದು ವಿಷಯ ಇದೆ ಅವ್ರ ಹತ್ರ. ವಿಷಯ ನಾನು ನೋಡಿ, ಅವರು ತಾಯಿ ಹೊಟ್ಟೆಯಲ್ಲಿ ಚಲಿಸುವ ಮೂಡುಗಳು ಕಾಣದಂತೆ ಮಾವದ ಹಾಡನ್ನು ಕೇಳ್ಕೊಂಡು ನಾನು ಹುಟ್ಟಿದ್ದೀನಿ. ಅದೇನೋ ಭಗವಂತನ ಇಚ್ಛೆನೋ ಗೊತ್ತಿಲ್ಲ, ನಮ್ಮ ಕೃಷ್ಣ ಅವ್ರ ಪ್ರೊಡ್ಯೂಸರ್ ಬಂದು ಅಂತ ಸಿನಿಮಾ ಕೊಟ್ಟಿ ಅಂತ ಹೇಳಿದ್ರೆ, ಅವ್ರ ಸಿನಿಮಾದ ಬಗ್ಗೆ ಇರೋ ಕಾಳಜಿ, ಪ್ರೀತಿ, ಆ ಸಿನಿಮಾ ಮಾಡಬೇಕು, ಏನೋ ಸಾಧನೆ ಮಾಡಬೇಕು ಬಂದು ಕೆಲವೇ ನಿರ್ದೇಶಕರು ಇವರೊಬ್ಬರು ಅನ್ಸುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಇವರು ಗಟ್ಟಿಯಾಗಿ ನಿಲ್ಲುವಂಥ ಎಲ್ಲ ಲಕ್ಷಣಗಳಿದೆ. ಆ ಟೀಸರ್ ನೋಡಿದ್ರೆ ನನಗೆ ಭಾಳ ಖುಷಿ ಆಯಿತು. ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಬೇರೆ ಫಸ್ಟ್ ಗ್ರಾಫಿಕ್ ಆ್ಯನಿಮೇಷನ್ನ ಏನು ಅರ್ಥ ಆಗ್ತಿಲ್ಲ ಸಾಹೇಬ್ರೆ, ಗೋವಿಂದಣ್ಣ ಇದೇನು ಕತೆ ಕೇಳಬೇಕಲ್ಲ, ಅದಕ್ಕೆ ಫಸ್ಟ್ ನಿರ್ದೇಶಕ ಕೇಳಿದೆ ಏನಂತ ಕತೆ. ನಿಜವಾಗ್ಲೂ ಸಿನಿಮಾ ತೊಗೊಂಡ್ರ ರೀತಿ ಇಟ್ ಇಸ್ ಕ್ವೈಟ್ ಡಿಫ್ರೆಂಟ್ ಅಂತೆ. ಇರೋ ಸಿನಿಮಾಗಳಿಗೆ ಯಾವುದೇ ಸಿನಿಮಾ ಮಾಡಿ ಇಟ್ ಶುಡ್ ಬಿ ಯೂನಿಕ್. ಎಲ್ಲ ಮಾಡ್ತಾರೆ ಪ್ರೋಟೋಕಾಲ್ ಆಗಿ, ಅದೇ ಮರ ಸುತ್ತೋದು, ಅದೇ ಲವ್ ಮಾಡೋದು, ಅದೇ ಹೀರೋಯಿನ್ ಹೋಗೋದು, ಅಣ್ಣ ತಮ್ಮ ನುಗ್ಗೋದು, ಹೀರೋಯಿನ್ ಹೊಡೆಯೋದು, ಡ್ಯಾಶ್ ಮಾಡೋದು, ಡಿಕ್ಕಿ ಹೊಡೆಯೋದು, ಇವೆಲ್ಲ ಸಿನಿಮಾ ಅಲ್ಲ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಮಾತ್ರ ಸಿನಿಮಾ ನಿಲ್ಲತ್ತೆ. ಯಾಕಂದರೆ ಹೊಸಬ್ರು ಒಂದು ಪ್ರಾಬ್ಲಮ್ ಇದೆ, ಸಿನಿಮಾಗಳು ಮಾಡ್ತಾರೆ. ನಮ್ಮಲ್ಲಿ 300-400 ಸಿನಿಮಾಗಳು ಮಾಡೋದು. ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಸರ್, ಇದರಿಂದ ಇಂಥ ಒಳ್ಳೆ ಸಿನಿಮಾಗಳು ಕೊಚ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಹೇಳಿ, ಅವ್ರು ಮಾಡೋ ಸಿನಿಮಾಗಳು ಈ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋದೇ ಒಂದು ದೊಡ್ಡ ಟೀಮ್ ಇದೆ. ನಾನು ನೇರವಾಗಿ ಹೇಳ್ತೀನಿ, ಆ ಸಬ್ಸಿಡಿ ಬಗ್ಗೆ ಅದೊಂದು ಮಾನದಂಡ ನಿರ್ಗತಿ ಮಾಡುವಂಥ ಕೆಲಸ ನೀವು ಮಾಧ್ಯಮ ಮಿತ್ರರು ಕೂತ್ಕೊಂಡು ಮಾಡಿದಾಗ ಮಾನದಂಡ ಕಡಿವಾಣ ಸಿನಿಮಾ ಕೊಡಬೇಡಿ ಅಂತ ನಾವು ಹೇಳಲ್ಲ. ಇದರಿಂದ ಭಾಳ ಚಿತ್ರರಂಗಕ್ಕೆ ಇಂಥ ಸಿನಿಮಾಗಳಿಗೆ ಕುಂಠಿತ ಆಗೋದು ಒಂದು ಭಯಾನಕವಾದ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬರುತ್ತೆ ಅಲ್ಲ ಗೋವಿಂದಣ್ಣ. ಅದರಿಂದ ಸಬ್ಸಿಡಿಗೆ ಕಂಟ್ರೋಲ್ ಮಾಡೋವಂಥದ್ದು, ಅಲ್ಲಿ ಸಬ್ಸಿಡಿ ಮಾಡೋವಂಥ ಅಲ್ಲಿ ಇರೋ ಲಾಬಿಗೆ ಸಬ್ಸಿಡಿ ಕೊಡೋದು ಯಾತಕ್ಕೆ, ಗುಣಾತ್ಮಕ ಸಿನಿಮಾ ಕೊಡ್ಬೇಕು ಅಂತ ಸರ್ಕಾರ ಕೊಡ್ತಿರೋದು. ಫಸ್ಟು 20 ಸಿನಿಮಾ ಕೊಡ್ತಾ ಇದ್ರು. ನಾನು ಸಿನಿಮಾ ಮಾಡ್ಬೇಕಾದ್ರೆ ಎಸ್ಕಿಕೊಂಡು ಹೋಗೋರೆ, ಆಮೇಲೆ 20ರಿಂದ 30 ಮಾಡಿದ್ರು ಅಲ್ಲ ಸರ್, 30ರಿಂದ 75 ಸಾರಾಗೋವಿಂದ ಮಾಡಿಸಿದ್ರು, 75ರಿಂದ ಅದೇ ನಮ್ಮ 70ರಿಂದ 125 ಸಿದ್ದರಾಮಯ್ಯವ್ರು ಮಾಡಿದ್ರು. ಆಮೇಲೆ ಬಸವರಾಜ ಬೊಮ್ಮಾಯಿ 200 ಸಿನಿಮಾ ಯಾಕೆ ಮಾಡ್ತಾರೆ, ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ನೋಡಿ, ಈ ಧ್ರುವ 369 ಒಂದು ಸಿನಿಮಾ ನೋಡಿ, ಆಕಾಶ ಅಂದ್ರೇನು, ಭೂಮಿ ಅಂದ್ರೇನು, ಭೂಮಿ ಅಂದ್ರೆ ಆಕಾಶ, ಸೂರ್ಯ ಅಂದ್ರೆ ನಕ್ಷತ್ರ, ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರದ ಬಗ್ಗೆ ಒಂದು ದೊಡ್ಡ ಮಾಡಿ ಪುನೀತ್ ರಾಜ್ಕುಮಾರ್ ಒಂದು ಕನಸ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಗ್ರಾಫಿಕ್ನಲ್ಲಿ, ಐ ಥಿಂಕ್ ಗ್ರಾಫಿಕಲ್ ಮಾಡಿದ 45% ಮೂವಿ ಇದು ಗ್ರಾಫಿಕ್ ಅಂದರು. ಐ ಥಿಂಕ್ ಇದು ಬಡ್ಜೆಟ್ ಮೂವಿ ಇದು. ಆ ಬಡ್ಜೆಟ್ನ ಮಾಡಿರುವಂಥ ಶಕ್ತಿ ನಿರ್ಮಾಪಕರಿಗೆ ನಾವೆಲ್ಲ ಚಪ್ಪಾಳೆ ಮೂಲಕ ಅವ್ರಿಗೆ ಇದೆ. ನಿಜವಾಗ್ಲೂ ಅವ್ರು ಹಾಕಿದ ಬಂಡವಾಳ ಬರಲಿ, ಇನ್ನೂ 4-6 ಸಿನಿಮಾ ಮಾಡೋ ಶಕ್ತಿ ಕೊಡಲಿ. ಚಿತ್ರರಂಗದಲ್ಲಿ ಭಾಳಷ್ಟು ನಾವು ಬದಲಾವಣೆಗಳು ಮಾಡೋಂಥ ದಿನ ಬಂದಿದೆ. ಹೊಸಬ್ರಿಗೆ ಮಾಡಿದಾಗ ಹೊಸ ಸಿನಿಮಾಗಳಿಗೆ, ಹೊಸ ಕಥೆಗಳಿಗೆ ಬಹುಶಃ ನಾನು ಮಾಡ್ದಂಗೆ ನಾನು ಅಹಂಕಾರ ಅಂದ್ಕೊಂಡು ನಾನು ಮಾಡಿದ್ದೀನಿ. ಎಸ್ಕ್ಯೂಸ್ ಇರ್ಬೋದು, ಚಪ್ಪಾಳೆ ಇರ್ಬೋದು, ಸಾಕಷ್ಟು ಹೊಸಬ್ರಿಗೆ, ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ. ನಾ ಆಲ್ವೇಸ್ ಐ ಟೆಲ್, ಐ ಟಾಕ್ ಅಬೌಟ್ ಸಿನಿಮಾ ಶುಡ್ ಬಿ ಆಲ್ವೇಸ್ ಟೆಕ್ನಿಷಿಯನ್ ಬೇಸ್, ನಾಟ್ ಹೀರೋ ಬೇಸ್ ಅಂತೀನಿ. ನಮ್ಮ ಕನ್ನಡ ಚಿತ್ರರಂಗ ಹೀರೋ ಬೇಸ್ ಆಗಿದೆ. ದರ್ಶನೇ ಬೇಕು ಅಂತಾರೆ, ಸುದೀಪೇ ಬೇಕು ಅಂತಾರೆ, ಧ್ರುವ ಸರ್ಜನೆ ಇವಾಗ ಹೊಸ ನಟರು ಬರೋದಿಲ್ವಾ? ಅಂಥ ಸಿನಿಮಾ ಸಪೋರ್ಟ್ ಮಾಡುವಂಥ ಹೃದಯ ಶ್ರೀಮಂತಿಕೆ, ವಿಶಾಲ ಹೃದಯ ಕೂಡ ನಮ್ಮ ಹಿರಿಯ ನಟರು ಇಟ್ಕೋಬೇಕು. ಪ್ರೇಕ್ಷಕರು ಕೂಡ ಮಾಡ್ತಾರೆ. ಪ್ರೇಕ್ಷಕರು ಏನು ಮಾಡ್ತೀರಾ, ಬರೀ ದರ್ಶನೇ ಬೇಕು, ಸುದೀಪೇ ಬೇಕು. ನೋಡಿ, ಇದು ಧ್ರುವ 360 ನಾನು ನೋಡಿದೆ, ಆ ಗ್ರಾಫಿಕ್ ಓಪನಿಂಗ್ ಶಾಟ್ ಹೆಂಗಿದೆ ಅಂದರೆ ಸಂಬೇರ್ ಯಾವ ಬಾಹುಬಲಿಗೂ ಮೀರಿಸುವಂಥ ಒಂದು ಶಾಟ್ ತೆಗೆದಾರೆ ಯಾರು ಹೋಗೋದು ಕ್ಯಾಮ್ರಾ ಅಲ್ವಾ. ಆ ಸಿನಿಮಾನ ದುರಂತ ಆಗಬಾರ್ದು. ಅದನ್ನು ನೋಡೋವಂಥ ಇದು ನಮ್ಮ ಭಾವನೆಗಳನ್ನು ನಮ್ಮ ಪ್ರೇಕ್ಷಕರು ಬೆಳೆಸ್ಕೊಳ್ಳಿ. ಎಲ್ಲರೂ ಸುದೀಪ್ ಆಗಾಗಲ್ಲ, ಎಲ್ಲರೂ ದರ್ಶನ ಆಗಾಗಲ್ಲ. ಯಾಕೆ ನಮ್ಮ ರಮೇಶ್ ಭಟ್ರು ಎಸ್ಕ್ಯೂಸ್ ಒಂದು ಆ್ಯಕ್ಟ್ ಮಾಡಿದ್ದಾರೆ ಇವತ್ತಿಗೂ ಅದು ನಾನು ಲೈಫ್ ಲಾಂಗ್ ನೆನೆಸ್ಕೊಳ್ಳೋಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ. ರಮೇಶ್ ಭಟ್ ಅವರು ನಾಟ್ ಆರ್ಡರಿ ಪರ್ಸನ್ ಅಂತ, ಗ್ರೇಟ್ ಸಚ್ ಅನ್ ಎಕ್ಸಲೆಂಟ್ ಬಿಗ್ ಆರ್ಟ್ ಇರೋದು ನಮ್ಮ ಕನ್ನಡ ಚಿತ್ರಗಳು ಆಧಾರ ಸ್ತಂಭ. ಅದರಿಂದ ಹೊಸಬ್ರಿಗೆ ಹೊಸ ಕಥೆ ಮಾಡಿದ್ರಿಗೆ, ಹೊಸ ಒಂದು ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಕ್ಕೆ ಮುಂದವರಿಗೆ ಅವರು ಸಪೋರ್ಟ್ ಮಾಡುವಂಥ ಕೆಲಸ ಮಾಧ್ಯಮ ಮಿತ್ರವಾಗಿರೋದು, ಪ್ರಿಂಟ್ ಮೀಡಿಯಾ ಮಾಡ್ಕೊಂಡೇ ಬಂದಿದ್ದಾರೆ. ಯಾವಲ್ಲೂ ಕೈ ನೋಡಿ. ಇವತ್ತು ಯೂಟ್ಯೂಬ್ನವ್ರು ಆಲ್ಸೋ ದೇರ್ ಆಲ್ಸೋ ಪ್ಲೇಯಿಂಗ್ ಡಾಮಿನೆಂಟ್ ರೋಲ್ ಇನ್ ಸೋಷಿಯಲ್ ಮೀಡಿಯಾದಲ್ಲಿ. ಅವರು ಮಾಡ್ತಾ ಇದ್ದಾರೆ. ಅವ್ರ ಸಹಕಾರವನ್ನು ಬೇಕೇ ಬೇಕು, ಒಬ್ಬರೇ ಮಾಡೋಕ್ಕಲ್ಲ. ಯೂಟ್ಯೂಬ್ನವ್ರು ಕೂಡ ದೇ ಆರ್ ಪ್ಲೇಯಿಂಗ್. ನಮ್ಮ ಪ್ರೇಮ್ ಅವ್ರದ್ದು KD ಸಿನಿಮಾ ಮಾಡಿದಾಗ ನಾನು ಬೇರೆ ಥರ ನಿರ್ಧಾರ ತೊಗೊಂಡಿದ್ದೆ. ಮಾಜಿ ಅಧ್ಯಕ್ಷನಾಗಿದ್ದೆ ವಾಣಿಜ್ಯ ಮಂಡಳಿದು. ಅವರು ಕೂಡ ಎಲ್ಲರೂ ಒಂದು ಸಾಮರಸ್ಯದಿಂದ ಒಳ್ಳೆತನದವಾಗ ಕರ್ನಾಟಕದ ಮೂಲೆ ಮೂಲೆಗೆ ಮನೆಗೆ ತಲುಪುವಂಥ ಕೆಲಸ, ಸಣ್ಣ ಸಿನಿಮಾಗಳಿಗೆ ಅನುಕೂಲ ಆಗುವಂಥ ಒಂದು ವೇದಿಕೆ ಅಂತ ಹೇಳ್ತಾ, ಮತ್ತೊಮ್ಮೆ ಸಿನಿಮಾ ಶಂಕರ್ ನಾಗರು ಮುಂದಿನ ದಿನಗಳಲ್ಲಿ ನಮ್ಮ ಸಾರಾಗುವಂದಿಗಳಿಗೆ ಒಳ್ಳೆ ನಿರ್ದೇಶ ಎಲ್ಲ ಲಕ್ಷಣ ಇದೆ. ಇವರು ವೇರೆ ಸಂಭಾವಿತ ಅನಿಸುತ್ತೆ. ಒಳ್ಳೆ ನಟ ಕೂಡ ಆಗ್ತೀರಾ, ಒಳ್ಳೆ ನಿರ್ದೇಶಕ ಆಗ್ತೀರಾ ಅಂತ ಹೇಳ್ತಾ, ಎಲ್ಲ ಟೆಕ್ನಿಕಲ್ ಟೀಮ್ ತುಂಬ ಚೆನ್ನಾಗಿ ಮಾಡಿದೆ. ಗ್ರಾಫಿಕ್ ಎಕ್ಸಲೆಂಟ್, VFX ನಿಮ್ದೇನಾ? ಎಕ್ಸಲೆಂಟ್ ಜಾಬ್ ಮಾಡಿ
ಮುಂದಿನ ದಿನಗಳಲ್ಲಿ ಇವೆಲ್ಲ ಎಂಟೈರ್ ಟೆಕ್ನಿಕ್ ಈ ಸಿನಿಮಾ ದೊಡ್ಡ ಹಿಟ್ ಆಗೋ ರೀತಿ ಕೆಲಸ ಮಾಡಿಕೊಡ್ಲಿ, ನಿರ್ಮಾಪಕನ ಹಾಕಿದ ಬಂಡವಾಳ ಬಂದು ಇನ್ನೊಂದು ಸಿನಿಮಾ ಮಾಡೋದು ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನಾನು 2 ಮಾತು ಮುಗ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.